ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರಿಗೆ ಬೇಡಿದ ವರಗಳನ್ನು ನೀಡುವ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇಂದು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ವಿವರಗಳನ್ನು ತಿಳಿಯೋಣ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ ಎಂಬ ಬೇಂದ್ರೆಯವರ ಕವನದಂತೆ ಎಲ್ಲೆಲ್ಲೂ ಶ್ರಾವಣದ ವೈಭವ ಕಂಗೊಳಿಸುವ ಹೊತ್ತಿದು. ಬಿರು ಬೇಸಿಗೆಯಿಂದ ಕಂಗೆಟ್ಟ ಇಳೆಗೆ ವರ್ಷ ಋತುವಿನ ಆಗಮನ ತಂಪನ್ನು ಕಂಪನ್ನು ಹೊತ್ತು ತರುವ ಸಮಯ. ಕೆರೆ ಕಟ್ಟೆ ಕಾಲುವೆಗಳು ತುಂಬಿರುವ ಸಂಭ್ರಮ. ನಿಸರ್ಗ ತಾಯಿ ಹಸಿರನ್ನು ನಳನಳಿಸುವ ಸುಂದರ ಸಮಯದಲ್ಲಿ ಮೊದಲನೆಯ ಹೆಜ್ಜೆಯಾಗಿ ವರಮಹಾಲಕ್ಷ್ಮಿ ವ್ರತ ದಾಂಗುಡಿ ಇಡುತ್ತದೆ. ಮನೆ ಮನಗಳಲ್ಲಿ ಸಂಭ್ರಮ ಕಳೆಗಟ್ಟುತ್ತದೆ. ಜೀವನದ ಏಕತಾನತೆಯಲ್ಲಿ ಬದಲಾವಣೆ ತರಲು ನಿಸರ್ಗದ ಒಡನಾಟದ ಈ ಆಚರಣೆಗಳು ಜನಮಾನಸದಲ್ಲಿ ಹಬ್ಬಗಳಾಗಿವೆ. ಹಬ್ಬ ಆಚರಣೆ ದೇವರೆಂಬ ಪೂಜೆ ನಿಷ್ಠೆಗಳು ಕಂದಾಚಾರಗಳಲ್ಲ, ಆದರೆ ಅವುಗಳನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು. ವರ್ಷ ಋತುವಿನ ಹಾದಿಯಲ್ಲಿ ವರಮಹಾಲಕ್ಷ್ಮಿಯ ಹೆಜ್ಜೆಯೊಂದಿಗೆ ಮುಂದೆ ಹಬ್ಬಗಳ ಸಾಲಿನ ಮೆರವಣಿಗೆಯೇ ಹೊರಡುತ್ತದೆ. ಮೊದಲು ಈ ವರಮಹಾಲಕ್ಷ್ಮಿಯನ್ನು ನೋಡೋಣ. ಸೃಷ್ಟಿಶಕ್ತಿ ನಿಸರ್ಗ ಶಕ್ತಿಯ ಪಾರಮ್ಯವನ್ನು ಎತ್ತಿ ಹಿಡಿಯುವಂತೆ ಮಹಾಲಕ್ಷ್ಮಿಯನ್ನು ಮನೆ ಮನಗಳಿಗೆ ಸ್ವಾಗತಿಸಲಾಗುತ್ತದೆ. ಸ್ತ್ರೀಯನ್ನು ಗೌರವಿಸುವ ಪೂಜಿಸುವ ಓಂಕಾರದಂತೆ ಕಾಣುತ್ತದೆ ಈ ಆಚರಣೆ. ಹಬ್ಬದ ನೆಪದಲ್ಲಿ ಮನೆಯನ್ನು ಶುಚಿಗೊಳಿಸಿ ಶೃಂಗರಿಸಲಾಗುತ್ತದೆ. ಧಾನ್ಯ, ಹೊಸ ನೀರಿನ ಕಳಸ, ಮಾವಿನ ತಳಿರು ತೋರಣ, ಬಾಳೆ ಎಲೆಯ ಕಂಬಗಳು, ಬಣ್ಣ ಬಣ್ಣದ ಚಿತ್ತಾರಗಳೊಂದಿಗೆ ಲಕ್ಷ್ಮಿಗೆ ಆಹ್ವಾನ. ಈ ಲಕ್ಷ್ಮಿ ಪ್ರೀತಿ ವಾತ್ಸಲ್ಯಗಳಿಂದ ಕೂಡಿದ ತಾಯ್ತನದ ಸಂಕೇತ. ಎಲ್ಲರ ಮನೆಗಳಲ್ಲೂ ಸಂತೃಪ್ತಿ ಇರಬೇಕಾದರೆ ಧಾನ್ಯದ ಸಮೃದ್ಧಿ ಇರಬೇಕು. ಇದು ಶ್ರದ್ಧೆಯ ಕಾಯಕದ ಫಲವಾಗಿದ್ದು, ಅದನ್ನು ನೆರೆಹೊರೆಯವರೊಂದಿಗೆ ಹಂಚಿಕೊಂಡು ಬಾಳುವ ಸಹಬಾಳ್ವೆಯನ್ನು ಪ್ರೋತ್ಸಾಹಿಸುತ್ತದೆ. ಲಕ್ಷ್ಮಿಯ ಬಗೆಗೆ ವೇದ, ಪುರಾಣ, ಸ್ಮೃತಿ, ಶ್ರೀ ಸೂಕ್ತಗಳಲ್ಲಿ ಹೇಳಲಾಗಿದೆ. ಪರಬ್ರಹ್ಮನ ಸೂಕ್ಷ್ಮ ರೂಪವೇ ಲಕ್ಷ್ಮಿ. ಪ್ರೀತಿ ಸ್ನೇಹಗಳ ಆದ್ಯಂತ ಭಾವವೇ ಸ್ತ್ರೀ ಚೈತನ್ಯ. ಪರಮಾತ್ಮ ಮತ್ತು ಜೀವಾತ್ಮಗಳ ಸ್ವರೂಪವೇ ನಾರಾಯಣ ಮತ್ತು ಲಕ್ಷ್ಮಿ. ಸ್ವಯಂಭೂ ಮನ್ವಂತರದಲ್ಲಿ ಲಕ್ಷ್ಮಿಯು ಭೃಗು ಮಹರ್ಷಿಗಳಿಗೆ ಖ್ಯಾತಿ ಎಂಬ ಪತ್ನಿಯಲ್ಲಿ ಮಗಳಾಗಿ ಅವತರಿಸಿದಳು. ಈಗ ಪ್ರಚಲಿತವಾಗಿರುವ 7ನೆಯ ವೈವಸ್ವತ ಮನ್ವಂತರದಲ್ಲಿ ಕ್ಷೀರಸಾಗರ ಕನ್ನಿಕೆಯಾಗಿ ಸಮುದ್ರ ಮಂಥನ ಕಾಲದಲ್ಲಿ ಅವತರಿಸಿದಳೆಂಬ ಕಥೆಗಳಿವೆ. ಶ್ರೀ ಎಂಬುದಕ್ಕೆ 6 ಅರ್ಥಗಳಿವೆ ಸಂಸ್ಕೃತದಲ್ಲಿ. ಶ್ರೀಯತೆ ಅಂದರೆ ಜೀವಾತ್ಮನು ತಾಯಿ ಲಕ್ಷ್ಮಿಯಲ್ಲಿ ಆಶ್ರಯ ಪಡೆಯುತ್ತಾನೆ. ಶ್ರಾಯತೆ ದೇವಿ ಲಕ್ಷ್ಮಿಯು ನಾರಾಯಣನಲ್ಲಿ ಆಶ್ರಯ ಪಡೆಯುತ್ತಾಳೆ. ಶೃಣೋತಿ ಜೀವಾತ್ಮನು ಅಂದರೆ ಮನುಷ್ಯನು ತಾಯಿಯಾದ ಲಕ್ಷ್ಮಿಯಲ್ಲಿ ತಾನು ಮಾಡಿದ ತಪ್ಪನ್ನು ಹೇಳಿಕೊಂಡಾಗ ಅದನ್ನು ಆಲಿಸುತ್ತಾಳೆ. ಶ್ರಾವಯತಿ ಜೀವಾತ್ಮನ ಪರವಾಗಿ ನಾರಾಯಣನಲ್ಲಿ ಮಾತನಾಡಿ ಅದನ್ನು ಕೇಳುವಂತೆ ಮಾಡುತ್ತಾಳೆ. ಶರಣಾತಿ ತಾಯ್ತನದ ವಾತ್ಸಲ್ಯದಿಂದ ಜೀವಾತ್ಮನ ಪಾಪಗಳನ್ನು ಹೋಗಲಾಡಿಸುತ್ತಾಳೆ. ಶ್ರೀಣಾತಿ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸುವ ಸದ್ಗತಿ ಕೊಡುವ ಸೇವೆ ಮಾಡುತ್ತಾಳೆ. ಲಕ್ಷ್ಮಿ ಎಂಬುದೇ ಶಕ್ತಿಯ ಸ್ವರೂಪದ ಸಂಕೇತವಾಗಿದೆ. ಸಾಕ್ಷಾತ್ ನಾರಾಯಣನೇ ಲಕ್ಷ್ಮಿಯನ್ನು ಎದೆಯಲ್ಲಿರಿಸಿಕೊಂಡಿರುವ ಮನ್ನಿಸುವ ತೇಜಪುಂಜವೇ ಆಗಿದ್ದಾನೆ. ಅಂತೆಯೇ ಮನುಷ್ಯರ ಬದುಕಿಗೆ ಅವಶ್ಯಕವಾದ ರೂಪಗಳಿಗೆ ಅಷ್ಟಲಕ್ಷ್ಮಿಯರ ಸಾಂಕೇತಿಕತೆಯನ್ನು ನೀಡಲಾಗಿದೆ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧೈರ್ಯಲಕ್ಷ್ಮಿ. ಈ ಅಷ್ಟರೂಪದ ಅಭಿವ್ಯಕ್ತಿ ಸ್ತ್ರೀಯ ಶ್ರೇಷ್ಠತೆ ಘನತೆಯನ್ನು ಎತ್ತಿ ಹಿಡಿಯುವುದೇ ಆಗಿದೆ. ಆದಿಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಲಕ್ಷ್ಮಿಯ ಪ್ರಾಚೀನ ರೂಪವಾಗಿದೆ. ಶ್ರೀ ಪಾರ್ಶ್ವ ಅಂದರೆ ವಿಷ್ಣುವಿನ ಪತ್ನಿಯಾಗಿ ತೊಡೆಯ ಮೇಲೆ ಕುಳಿತಿದ್ದಾಳೆ. ಚತುರ್ಭುಜ ಹೊಂದಿದ್ದು ಕಮಲದ ಮೇಲೆ ಆಸೀನಳಾಗಿರುವ ದೇವಿಯ ರೂಪ ಸೃಷ್ಟಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಕಮಲ ಮತ್ತು ಬಿಳಿ ಧ್ವಜಗಳು ಎರಡೂ ಕೈಯಲ್ಲಿದ್ದು ಸೌಂದರ್ಯ, ಪುನರುತ್ಪತ್ತಿ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಇನ್ನೆರಡು ಕೈಗಳು ಅಭಯ ಮುದ್ರಾ ಮತ್ತು ವರದಾ ಮುದ್ರೆಯನ್ನು ಬಿಂಬಿಸುತ್ತಾ
ಅಭದ್ರತೆ ಮತ್ತು ಬಡತನವನ್ನು ನಿರ್ಮೂಲನೆ ಮಾಡುವ ಶಕ್ತಿ ತೋರುತ್ತವೆ. ಧನಲಕ್ಷ್ಮಿಯು ಸಂಪತ್ತಿನ ದೇವತೆಯಾಗಿ ಪ್ರೀತಿಯನ್ನು ಸಂಕೇತಿಸುವ ಕೆಂಪು ವಸ್ತ್ರಧಾರಿಣಿಯಾಗಿರುತ್ತಾಳೆ. ಶಂಖ, ಚಕ್ರ, ಕಲಶ, ಬಿಲ್ಲು, ಬಾಣ, ಕಮಲ ಮತ್ತು ಅಭಯ ಮುದ್ರೆಗಳಿರುತ್ತವೆ. ಒಂದು ಕೈಯಿಂದ ಬೀಳುವ ಚಿನ್ನದ ನಾಣ್ಯಗಳ ರೂಪವು ಸಾಂಕೇತಿಕವಾಗಿರುತ್ತದೆ. ಮನುಷ್ಯನ ಬದುಕಿನ ಆರ್ಥಿಕ ಸಂಕಷ್ಟಗಳಿಗೆ ಭರವಸೆಯಾಗಿ ಸಕಾರಾತ್ಮಕ ರೂಪವನ್ನು ಆವಿರ್ಭವಿಸಿಕೊಳ್ಳಲಾಗುತ್ತದೆ. ಧಾನ್ಯಲಕ್ಷ್ಮಿ ಅಂದರೆ ಧಾನ್ಯದ ಸಂಕೇತವಂತೂ ಒಕ್ಕಲ ಮಕ್ಕಳ ಶಕ್ತಿಯಾಗಿ ಕೃಷಿ ಸಂಪತ್ತಿನ ದೇವತೆಯಾಗಿ ದರ್ಶಿಸಲಾಗಿದೆ. ಹಸಿರು ಪೀತಾಂಬರದ ಸಾಂಕೇತಿಕತೆ ನಿಸರ್ಗ ಮಾತೆಯ ಪ್ರತಿರೂಪವಾಗಿದೆ. 2 ಕಮಲಗಳು, ರಾಜದಂಡ, ಭತ್ತದ ಬೆಳೆ, ಕಬ್ಬು, ಬಾಳೆಹಣ್ಣುಗಳು, ಅಭಯ ಮುದ್ರಾ ಮತ್ತು ವರದಾ ಮುದ್ರೆಗಳು ಚಿತ್ರಿತವಾಗಿವೆ. ಲೌಕಿಕ ಬದುಕಿನ ಸಮೃದ್ಧಿಗೆ ಬೇಕಾದ ಸಂಪತ್ತಿನ ತತ್ವವನ್ನು ಪ್ರತಿನಿಧಿಸುತ್ತದೆ. ಇವುಗಳನ್ನು ಶ್ರಮತತ್ವದಲ್ಲಿ ಪಡೆಯುವ ನೈತಿಕತೆಯನ್ನೂ ಬೋಧಿಸುತ್ತದೆ. ಗಜಲಕ್ಷ್ಮಿ ಪ್ರಾಣಿ ದಯೆಯನ್ನು, ಸಹಜೀವಿಯನ್ನು ಪೊರೆಯುವ ರೂಪದೊಂದಿಗೆ ಅಧಿಕಾರದ ಶ್ರೇಷ್ಠತೆಯನ್ನು ಕಾಣಿಸುವ ಸಾಮ್ರಾಜ್ಞಿಯ ರೂಪವಾಗಿದೆ. ಕೆಂಪು ಉಡುಪಿನೊಂದಿಗೆ 2 ಕೈಗಳು ಕಮಲ, ಮತ್ತೆರಡು ಕೈಗಳು ಅಭಯ ಮುದ್ರಾ ಮತ್ತು ವರದಾ ಮುದ್ರೆಯನ್ನು ತೋರಿಸುತ್ತವೆ. ಪಕ್ಕದಲ್ಲಿ 2 ಆನೆಗಳು ನೀರನ್ನು ಸಂತೋಷದಿಂದ ಪ್ರೋಕ್ಷಿಸುತ್ತಾ ನಮಿಸುತ್ತಿರುವಂತಿವೆ. ಸಂತಾನಲಕ್ಷ್ಮಿ ಸಂತಾನವನ್ನು ಕರುಣಿಸುವಾಕೆ ಇವಳು. ಆರೋಗ್ಯವಂತ ಹಾಗೂ ದೀರ್ಘಾಯುಸ್ಸಿನ ಸಂತತಿಯ ನಿರಂತರತೆಯನ್ನು ಸಂಕೇತಿಸುತ್ತದೆ. 6 ಕರಗಳನ್ನು ಹೊಂದಿರುವ ಈಕೆ 2 ಕೈಗಳಲ್ಲಿ ಕುಂಭಗಳನ್ನು ಮತ್ತು ಖಡ್ಗ ಗುರಾಣಿಗಳೊಂದಿಗೆ 2 ಕೈಗಳಲ್ಲಿ ಅಭಯ ಮುದ್ರೆಯನ್ನು ಹೊಂದಿದ್ದಾಳೆ. ವಿಶೇಷವಾಗಿ ಈಕೆಯ ಮಡಿಲಲ್ಲಿ ಮಗುವಿದೆ. ಮಗು ಕಮಲವನ್ನು ಹಿಡಿದಿದೆ. ವೀರಲಕ್ಷ್ಮಿ ಧೈರ್ಯ, ಶಕ್ತಿ, ತೇಜಸ್ಸಿನ ಸಂಕೇತವಾಗಿದೆ. 8 ಕೈಗಳು, ಕೆಂಪು ವರ್ಣಧಾರಿಣಿ. ಶಂಖ, ಚಕ್ರ, ಬಾಣ, ಖಡ್ಗ, ಪುಸ್ತಕ, ಅಭಯ ಮತ್ತು ವರದಾ ಮುದ್ರೆಯನ್ನು ಹೊಂದಿದ್ದಾಳೆ. ವಿದ್ಯಾಲಕ್ಷ್ಮಿ ವಿದ್ಯಾಬುದ್ಧಿಯ ಅಧಿದೇವತೆ. ಕಮಲದಲ್ಲಿ ಆಸೀನಳಾಗಿ ಧವಳ ವಸ್ತ್ರಧಾರಿಣಿಯಾಗಿರುತ್ತಾಳೆ. 2 ಕೈಗಳಲ್ಲಿ ಕಮಲ ಹಾಗೂ 2 ಕೈಯಲ್ಲಿ ಅಭಯ ವರದಾ ಮುದ್ರೆ ಹೊಂದಿದ್ದಾಳೆ. ವಿಜಯಲಕ್ಷ್ಮಿ ಜಯಲಕ್ಷ್ಮಿ ಎಂದೆನಿಸುವ ಈಕೆ ಯಶಸ್ಸಿನ ಸಾಕಾರ ರೂಪ. ಕೆಂಪು ಪಟ್ಟೆಯನ್ನುಟ್ಟು ಕಮಲದಲ್ಲಿ ಆಸೀನಳಾಗಿರುತ್ತಾಳೆ. ಕೈಯಲ್ಲಿ ಶಂಖ, ಚಕ್ರ, ಗುರಾಣಿ, ಕುಣಿಕೆ, ಕಮಲ ಮತ್ತು ಅಭಯ ವರದಾ ಮುದ್ರೆಗಳು ಇರುತ್ತವೆ. ಒಟ್ಟಾರೆ ಲಕ್ಷ್ಮಿಯ ಆರಾಧನೆ ಕೇವಲ ನಗ, ನಾಣ್ಯ, ಲೌಕಿಕ ಸಂಪತ್ತನ್ನು ಪೂಜಿಸುವುದಲ್ಲ. ಸಂತೃಪ್ತ ಶಾಂತ ಮನಸ್ಸಿನ ಗುಣವು ಲಕ್ಷ್ಮಿಯ ರೂಪವೇ ಆಗಿದೆ. ಮಾನಸಿಕ ಪೂಜೆಯೇ ವ್ಯಕ್ತಿಗೆ ಗುಣಶ್ರೀಮಂತಿಕೆ ನೀಡುತ್ತದೆ. ಶಂಕರಾಚಾರ್ಯ ವಿರಚಿತ ಕನಕಧಾರಾ ಸ್ತೋತ್ರವು ಲಕ್ಷ್ಮೀ ದೇವಿಯನ್ನು ಸ್ತುತಿಸುತ್ತದೆ ಮತ್ತು ಬಡತನ ನಿವಾರಣೆಯೊಂದಿಗೆ ಸಮೃದ್ಧಿಯನ್ನು ತರಲು ಪ್ರಾರ್ಥಿಸುತ್ತದೆ. ಇದಕ್ಕೆ ಕಾರಣವಾದ ಒಂದು ಘಟನೆ ಇದೆ. ಒಮ್ಮೆ ಶಂಕರರು ಭಿಕ್ಷಾಟನೆಗಾಗಿ ಒಂದು ಮನೆಗೆ ಹೋಗುತ್ತಾರೆ. ಆ ಮನೆಯಲ್ಲಿ ವಾಸಿಸುತ್ತಿದ್ದ ಮಹಿಳೆ ಬಡತನದಿಂದ ಬಳಲುತ್ತಿದ್ದು ಶಂಕರರಿಗೆ ಕೊಡಲು ಏನೂ ಇರಲಿಲ್ಲ. ಆದರೂ ಅವಳು ಶಂಕರರಿಗೆ ಒಂದು ನೆಲ್ಲಿಕಾಯಿಯನ್ನು ನೀಡಿದಳು. ಅವರು ಸಂತೋಷದಿಂದ ಆ ಹಣ್ಣು ಸ್ವೀಕರಿಸಿ ಲಕ್ಷ್ಮೀದೇವಿಯನ್ನು ಸ್ತುತಿಸಿ ಕನಕಧಾರಾ ಸ್ತೋತ್ರವನ್ನು ರಚಿಸಿದರು. ಈ ಸ್ತೋತ್ರದ ಪಠಣದಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗಿ ಆ ಮನೆಯಲ್ಲಿ ಚಿನ್ನದ ಮಳೆ ಸುರಿಸಿದಳು ಎಂಬ ನಂಬಿಕೆ ಇದೆ. ಕನ್ನಡ ಸಾಹಿತ್ಯದ ಸುವರ್ಣ ಯುಗವೆಂದೆನಿಸಿದ ವಚನಕಾರರ ಕಾಲದಲ್ಲಿ ಶರಣೆ ಆಯ್ದಕ್ಕಿ ಲಕ್ಕಮ್ಮನವರು ತಮ್ಮ ಒಂದು ವಚನದಲ್ಲಿ ಹೀಗೆಂದಿದ್ದಾರೆ: ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮನದಲ್ಲಿ ಶುದ್ಧಿ ಇಲ್ಲದಿದ್ದರೆ ಎಂದೆಂದಿಗೂ ದ್ರವ್ಯದ ಬಡತನವೇ ತಾಂಡವವಾಡುತ್ತದೆ. ಕಾಯಕ ನಿಷ್ಠೆ ಇದ್ದರೆ ಆ ಸದ್ಭಕ್ತನಿಗೆ ಎಲ್ಲೆಲ್ಲೂ ಸಮೃದ್ಧಿಯೇ ತುಂಬಿರುತ್ತದೆ. ಅಂತರಂಗದ ಶುದ್ಧಿ, ಕಾಯಕ ನಿಷ್ಠೆಯೇ ಲಕ್ಷ್ಮಿಗೆ ತಾಣವಾಗಿರುತ್ತದೆ. ಭಕ್ತಿ ಶ್ರದ್ಧೆಗಳ ಆಸ್ಥೆಯ ರೂಪವೇ ಅಧ್ಯಾತ್ಮದ ವಲ್ಲರಿಯಾಗಿ ಬೆಳೆದು ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಶ್ರೀಮಂತಿಕೆ ತಂದುಕೊಟ್ಟಿವೆ. ಮನುಷ್ಯನ ಮನಸ್ಸಿನಾಳದ ಪ್ರತಿಭೆಗೆ ನೆಲೆಯಾಗಿದೆ. ಅಂತೆಯೇ ಪುರಂದರದಾಸರು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂದು ಸ್ತುತಿಸಿದ್ದಾರೆ.
ಸಂಗೀತ, ಶಿಲ್ಪಕಲೆಗಳಲ್ಲಿ ಲಕ್ಷ್ಮಿಯ ರೂಪಗಳು ಮೈತಾಳಿ ಭಾವದ ರುಚಿಯನ್ನು ಹೆಚ್ಚಿಸಿವೆ, ಬದುಕನ್ನು ಸಹ್ಯವಾಗಿಸಿವೆ. ಇಷ್ಟೆಲ್ಲ ಹಿನ್ನೆಲೆ ಇದ್ದರೂ ಇಂದು ಆಧುನೀಕರಣದ ಭರಾಟೆಯಲ್ಲಿ ಆಚರಣೆಯು ಅರ್ಥಪೂರ್ಣವಾಗಿರದೆ ಆಡಂಬರದ ಕಿಚ್ಚಾಗಿದೆ. ಈ ಕಿಚ್ಚು ಇಲ್ಲದವರಲ್ಲಿ ಅತೃಪ್ತಿ, ಅಶಾಂತಿಗಳನ್ನು ತುಂಬಿಬಿಡುವ ಅಪಾಯ ಉಂಟು ಮಾಡಬಹುದು. ಸಹಜೀವಿಗಳನ್ನು ಪ್ರೀತಿಸುವ, ಹಂಚಿ ಬಾಳುವ, ನೈತಿಕ ದಾರಿಯಲ್ಲಿ ಮುನ್ನಡೆಯುವ ಹಬ್ಬಗಳು ಸದಾ ಬರಲಿ. ಮನುಷ್ಯ ಪ್ರೀತಿಯ ತೈಲವೆರೆಯುವ ಆಚರಣೆಗಳು ನಂದದಿರಲಿ ಎಂದು ಆಶಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಶ್ಯೇ 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 ನಮೋ ನಮಃ. ಎಲ್ಲರಿಗೂ ಬೇಡಿದ ವರಗಳನ್ನು ನೀಡುವ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.